ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನೋಡಿ, ಹಬ್ಬಕ್ಕೆ ಅಂತ ತಲೆಗೆಲ್ಲ ಮೆಹಂದಿ ಮೆತ್ಕೊಂಡು ನಿಂತವಳೆ. ಕೆಳಗಡೆ ಗಾಡಿ ಬಂದಿತ್ತು, ಸೊ ಬಳೆ ತಗೊಳಕ್ ಹೋಗಿದ್ವಿ. ಅದಾದ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಂಡು ಎಲ್ಲರಿಗೂ ಚಪಾತಿ ಹಾಕೊಡ್ತಾ ಇದ್ದು, ನಾಷ್ಟ ಮಾಡ್ಕೊಂಡ್ವಿ. ಇವರಿಬ್ರು ನೋಡಿದ್ರೆ ಅಷ್ಟು ಚೆನ್ನಾಗಿ ಆಟಾಡ್ತಾ ಇದ್ರು. ಆಮೇಲೆ ನೆನಪಾಯ್ತು, ನನ್ನ ಬಟ್ಟೆ ಟೈಲರ್ ಅಂಗಡಿ ಇತ್ತು ಅಂತ. ಸೊ ಇಸ್ಕೊಬರಕ್ಕೆ ಹೋಗುವಾಗ ಆನ್ ದ ವೇಲಿ ನನ್ನ ಸ್ಟೂಡೆಂಟ್ ಒಬ್ಬ ಸಿಕ್ಕಿದ್ದ. ಅವನು ಅವತ್ತಿನ ದಿನ ಟೀಚರ್ಸ್ ಡೇ ಇತ್ತು ಅಂತ ನನಗೆ ಟೀಚರ್ಸ್ ಡೇ ವಿಶ್ ಮಾಡಿ ಗಿಫ್ಟ್ ಕೊಟ್ಟ. ಸಚ್ ಎ ಸ್ವೀಟ್ ಅಂಡ್ ಕ್ಯೂಟ್ ಗಿಫ್ಟ್. ಥ್ಯಾಂಕ್ ಯು ಶ್ರೇಯಸ್. ಆಮೇಲೆ ಬಟ್ಟೆ ಹಾಕೋಣಂತ ಟೆರೆಸ್ ಮೇಲೆ ನೋಡಿದ್ರೆ ಇವರೆಲ್ಲ ಆಟಾಡ್ತಾ ಇದ್ರು. ಅದು ಇವ್ರು 3 ಜನ ಇರಲಿಲ್ಲ, ಅವ್ರ ಜೊತೆಗೆ ಕೋಳಿ ಮರಿನ ಬೇರೆ ಆಟಾಡಿಸ್ತಾ ಇದ್ರು. ಆ ಕೋಳಿ ಮರಿ ಜೊತೆ ಆಟಾಡ್ತಾ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ನೆನಪಾಯ್ತು, ಇವತ್ತು ಧನ್ವಿತ್ ಊರಿಗೆ ಹೋಗ್ಬೇಕು ಅಂತ. ಸೊ ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಪಟ ಅಂತ ಕೇಳಿದೆ. ಬಟ್ಟೆ ಪ್ಯಾಕ್ ಮಾಡ್ತಿದ್ದಂಗೆ ಅವರಪ್ಪ ಬಂದ್ರು. ಅವರಪ್ಪ ಒಬ್ಬರೇ ಬರ್ತೀನಿ ಅಂದಿದ್ದು. ಸರ್ಪ್ರೈಸಿಂಗ್ಲಿ ಅಕ್ಕ ಪಾಪು ಇಬ್ರು ಬಂದ್ರು. ಅವ್ರು ಹಬ್ಬದ ಟೈಮಲ್ಲಿ ಮನೆಗೆ ಹೆಣ್ಮಕ್ಳು ಬಂದ್ರೆ ಸುಮ್ಮನೆನಾ? ನೋಡಿ ಅಲ್ಲಿ ಕಂಗ್ರಾಚುಲೇಷನ್ ಸಿಸ್ಟರ್, ಹಬ್ಬ ಲಾಟ್ರಿ ಮೇಲೆ ಲಾಟ್ರಿ ಎಣಿಸ್ಕೊಂಡು ಇಟ್ಕೋತಾ ಇದ್ಲು. ಎಣಿಸ್ಕೊಂಡ ತಕ್ಷಣ ಪಟ್ಟ ಅಂತ ಟೈಮ್ ಆಗೋಯ್ತು ಅಂತ ಹೊರಟ್ಬಿಟ್ಲು. ಎಷ್ಟೊತ್ತಾದ್ರೂ ಹೋಗ್ಲೇಬೇಕಿತ್ತು, ನಾಳೆ ಹಬ್ಬ ಇತ್ತು. ಧನ್ವಿತ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಧನ್ವಿತ್ನ ಕರ್ಕೊಂಡು ಅವ್ರ ಊರ್ ಕಡೆ ಅವ್ರು ಬಾಯ್ ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ.